ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಹೇಮಾ ಸಿರಿ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ವ್ಲಾಗ್ಸ್. ಇದು ಗುರುವಾರದ ದಿನದ ವ್ಲಾಗ್ನ ಮಾರ್ನಿಂಗ್ ವ್ಲಾಗ್ನ ಶೇರ್ ಮಾಡ್ಕೊತಿದ್ದೀನಿ. ಅರ್ಲಿ ಮಾರ್ನಿಂಗ್ ಫ್ರೆಶ್ ಡ್ರಿಂಕ್ಗೆ ಎನರ್ಜಿ ಡ್ರಿಂಕ್ಗೆ ಬೀಟ್ರೂಟ್ ಜ್ಯೂಸ್ ಕುಡಿದು ನೆಕ್ಸ್ಟು 1 ಅವರ್ ಬಿಟ್ಟು ಮತ್ತು ರಾಗಿ ಗಂಜಿ ಪ್ರತಿದಿನ ಇದ್ದೇ ಇರುತ್ತೆ. ನೆಕ್ಸ್ಟ್ ಇಲ್ಲಿ ಒಂದು ಬೌಲ್ ಇತ್ತು, ಅದರಲ್ಲಿ ಒಂದು ಚಿಕ್ಕದಾಗಿ ಒಂದು ಏನಾದರೂ ಮಾಡಬೇಕು, ಗಿಡಗಳನ್ನ ಹಾಕಬೇಕು ಅನ್ನೋ ನನಗೆ ಹುಚ್ಚು ಜಾಸ್ತಿ. ಪಾಟೆಲ್ಲ ಮಿನಿಯೇಚರ್ ಪಾಟಲ್ಲಿ ಮಣ್ಣು ಹಾಕಿ ಈ ಥರ ಬೌಲಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಮನೇಲಿರೋ ಒಂದು ಐಟಮ್ನಲ್ಲೇ ತೊಗೊಂಡು ಮಾಡ್ಬೋದು. ನಾನದು ಅಡುಗೆಗೆ ಉಪಯೋಗಿಸ್ತಿದ್ದ ಬೌಲು ಸುಮಾರು ಸಲ ಉಪಯೋಗಿಸೋದ್ರಿಂದ ಹಳೇದಾಗಿತ್ತು. ಅದರಲ್ಲಿ ಈ ಥರ ಮಣ್ಣು ತುಂಬಿ ಈ ಥರ ಸ್ಮಾಲ್ದಾಗಿ ಬುದ್ದನ್ನು ಕೂರಿಸಿದ್ದೀನಿ. ಇದೆಲ್ಲ ಇಂಡೋರ್ ಪ್ಲಾಂಟ್ಸ್ನ ಇಟ್ಟಿರೋದು. ನೆಕ್ಸ್ಟು ಅಲ್ಲಿಂದ ಬಂದು ತಿಂಡಿಗೆಲ್ಲ ಪ್ರಿಪೇರ್ ಮಾಡ್ತಿದ್ದೀನಿ. ನಾನು ಇದನ್ನು ರೆಸಿಪಿ ಎಲ್ಲ ಹಾಕಿದ್ದೀನಿ. ಇನ್ನೊಂದು ಬರೀ ಸಿಂಪಲಾಗಿ ತೋರಿಸ್ತಿರೋದಿಷ್ಟೇ. ಮೆಂತ್ಯ ಪಲಾವ್ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಮಕ್ಳಿಗೆ ಲಂಚ್ ಬಾಕ್ಸ್ ರೆಸಿಪಿಯಾಗಿ ಬೇಗ ಮಾಡಿಕೊಡ್ಬೋದು. ನಾನು ಮಾಡಿದ ರೀತಿ ಒಂದ್ಸಲಿ ಮಾಡಿ ನೋಡಿ, ತುಂಬಾ ಅದ್ಭುತವಾಗಿ ರುಚಿ ಬರುತ್ತೆ. ಕ್ಯಾಪ್ಸಿಕಮ್ಮು ಮತ್ತು ಮೆಂತ್ಯ ಉಪಯೋಗಿಸ್ಕೊಂಡು ಪ್ರತಿದಿನ ಯಾವುದಾದ್ರೂ ಸೊಪ್ಪಾಗಲಿ ಅಥವಾ ಸ್ಪ್ರೌಟ್ಸ್ ಆಗಲಿ ತಿನ್ನೋದ್ರಿಂದ ಆರೋಗ್ಯ ನಮ್ಮಲ್ಲಿ ಬದಲಾವಣೆ ತುಂಬಾ ನೋಡ್ಬೋದು. ಮಕ್ಕಳಿಗೆ ಪ್ರತಿದಿನ ಏನಾದರೂ ಟಿಫನ್ ಮಾಡಿಕೊಡ್ಲೇಬೇಕು, ಹೆಲ್ತಿ ಆಗಿರೋದು. ಈ ಥರ ನಾನು ಮಾಡಿರೋ ಒಂದ್ಸಲಿ ಮಾಡಿಕೊಡಿ, ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ತಿಂತಾರೆ ಇಷ್ಟಪಟ್ಟು. ನಾವು ಎಣ್ಣೆ ಬದಲು ತುಪ್ಪದಲ್ಲೇ ಮಾಡ್ಬೋದು ಅಥವಾ ಬೆಣ್ಣೆ ಹಾಕು ಸಹ ಮಾಡ್ಬೋದು. ಇನ್ನೂ ತುಂಬಾ ಸಕ್ಕತ್ತಾಗಿರುತ್ತೆ ಟೇಸ್ಟು. ಎಲ್ಲ ತಿಂಡಿ ಎಲ್ಲ ಮಾಡಿಟ್ಟು ಮತ್ತು ಹೊರಗಡೆ ಹೋಗೋದಿತ್ತು. ಇವತ್ತು ಹಪ್ಪಳ ಡೆಲಿವರಿ ಕೊಡೋದಿತ್ತು. ಎಲ್ಲ ರೆಡಿಯಾಗಿ ಹೋಗಿದ್ದಾಯಿತು. ನೋಡಿ, ತುಂಬಾ ಚೆನ್ನಾಗಾಗಿದೆ. ತಿಂಡಿ ಎಲ್ಲ ಆದಮೇಲೆ ಇವತ್ತು ಗುರುವಾರ ಆಗಿರೋದ್ರಿಂದ ಸಾಯಿಬಾಬಾ ಅವರ ಪೂಜೆ ಎಲ್ಲ ಆಯಿತು. ಬೇಗನೆ ಎಲ್ಲ ಆಯಿತು. ಇವತ್ತು ಅರ್ಲಿ ಮಾರ್ನಿಂಗ್ ಪೂಜೆ ಮಾಡಿದ್ರೇ ನೆಮ್ಮದಿ ತುಂಬ. ನೀವು ಆದಷ್ಟು ಬೇಗ 7 ಗಂಟೆ ಅಥವಾ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿ ರೂಢಿ ಮಾಡ್ಕೊಳ್ಳಿ. ಎಷ್ಟು ಪಾಸಿಟಿವಿಟಿ ಮನೇಲಿರುತ್ತೆ ಅನ್ನೋದು ನಿಮಗೆ ಅನುಭವಕ್ಕೆ ಬರುತ್ತೆ. ಹೀಗಿತ್ತು ನನ್ನ ಮಾರ್ನಿಂಗ್ ದಿನಚರಿ. ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಮತ್ತೊಂದು ವ್ಲಾಗ್ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು. ನೆಕ್ಸ್ಟ್ ಇದು ಈವ್ನಿಂಗ್ ವ್ಲಾಗ್ನ ಸಹ ಮಾಡ್ತಿದ್ದೀನಿ. ಈವ್ನಿಂಗು ಚಪಾತಿ ಮಾಡ್ಕೊಳ್ಳೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ರೊಟ್ಟಿ ಮಾಡ್ಕೊಳ್ಳೋದಕ್ಕೆ. ನಾನು ಈವ್ನಿಂಗ್ ಜಾಸ್ತಿ ರೊಟ್ಟಿ ಎಲ್ಲ ಮಾಡೋದು ಈವ್ನಿಂಗ್ ಟೈಮ್ ಜಾಸ್ತಿ. ಮತ್ತು ಟೊಮೊಟೊ ಹಣ್ಣು ತುಂಬ ಚೀಪಾಗಿರೋದ್ರಿಂದ ಟೊಮೊಟೊ ಹಣ್ಣು ಪಲ್ಯ ಮಾಡ್ತಿದ್ದೀನಿ. ಇದು ಸಹ ತುಂಬಾ ಚೆನ್ನಾಗಿರುತ್ತೆ.
ಮತ್ತು ಟೈಮು 6:50 ಆಗ್ತಾ ಬಂತು. ಈವ್ನಿಂಗ್ ಟೈಮ್ದು ಅಗ್ನಿಹೋತ್ರ ಮಾಡ್ತಿದ್ದೀನಿ. ಅಗ್ನಿಹೋತ್ರ ಎಲ್ಲ ಆದಮೇಲೆ ಮತ್ತು ಪಲ್ಯ ಎಲ್ಲ ರೆಡಿ ಮಾಡ್ಕೊತಿದ್ದೀನಿ. ನಾನು ಈ ರೀತಿ ಮುದ್ದೆ ಮಾಡಿಕೊಂಡು ರೊಟ್ಟಿ ಹಾಕೋದು. ಇದು ಬೇಕಾದರೆ 2 ದಿನ 1 ದಿನ 2 ದಿನ ಕಳೆದ್ರೂ ರೊಟ್ಟಿ ಸ್ಮೂತಾಗೇ ಇರುತ್ತೆ. ನೀವು ಈ ಥರ ಮುದ್ದೆ ಮಾಡ್ಕೊಂಡು ಅಕ್ಕಿ ರೊಟ್ಟಿನ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಟೊಮೊಟೊ ಪಲ್ಯ ಎಲ್ಲ ಆಯಿತು. ನಂದು ಶೆಲ್ಫ್ ಚಿಕ್ಕದಾಗಿರೋದ್ರಿಂದ ಎಲ್ಲ ಅಡುಗೆ ಏನು ಮಾಡಿದ್ರು ಎಲ್ಲ ಕೆಳಗಡೆ ತೆಗೆದಿಟ್ಬಿಡ್ತೀನಿ. ಈವ್ನಿಂಗ್ಗೆ ಬಿಸಿ ಬಿಸಿಯಾದ ರೊಟ್ಟಿ ಮತ್ತು ಟೊಮೊಟೊ ಹಣ್ಣು ಪಲ್ಯ ರೆಡಿಯಾಗಿದೆ.